S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ವೈಗ್ರಾ ಟ್ಯಾಬ್ಲೆಟ್ ಹೇಗೆ ಯೂಸ್ ಮಾಡೋದು ಹೇಳಿ ಸರ್. ತುಂಬ ಜನ ರೀಸೆಂಟ್ ಟೈಮಲ್ಲಿ ಕ್ವಶನ್ ಫ್ರೀಕ್ವೆಂಟ್ವಾಗಿ ಕೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ವೈಗ್ರಾ ಟ್ಯಾಬ್ಲೆಟ್ ಹೇಗೆ ಯೂಸ್ ಮಾಡೋದು ಆ್ಯಂಡ್ ಸೈಡ್ ಎಫೆಕ್ಟ್ಸ್ ಏನೇನಿರುತ್ತೆ, ಆಮೇಲೆ ಏನೇನು ಪ್ರಾಬ್ಲಮ್ಸ್ ಇರೋರು ಈ ಟ್ಯಾಬ್ಲೆಟ್ ತಗೋಬಾರ್ದು, ಆದರೆ ತಗೊಂಡ್ರೆ ಪ್ರಾಬ್ಲಮ್ಸ್ ಇರುತ್ತೆ ಫ್ರೆಂಡ್ಸ್. ಹೆಲ್ತ್ ಕಂಡೀಷನ್ ಇಶ್ಯೂಸ್ ಪ್ರಾಬ್ಲಮ್ಸ್ ಇರುತ್ತಲ್ವಾ, ಅವರು ದಯವಿಟ್ಟು ತಗೋಬೇಡ. ಅದು ಏನು ಹೆಲ್ತ್ ಕಂಡೀಷನ್, ಏನು ಪ್ರಾಬ್ಲಮ್ಸು, ಯಾರು ತಗೋಬೇಕು ಯಾರು ತಗೋಬೇಡ್ದು, ಈ ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನು ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿದೆ, ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ಲೈಕನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡಿದ್ರೆ ಒಳ್ಳೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಂಗೆ ಅರ್ಥ ಆಗುತ್ತೆ. ಓಕೆನಾ? ಒಂದು ಟಾಪಿಕ್ ಅಂದರೆ ಹೋಗಿದ್ರಿ, ವೈಗ್ರಾ ಪಿಲ್ಸ್ ಹೇಗೆ ಯೂಸ್ ಮಾಡೋದು ಸರ್, ಹೇಗೆ ತಗೋಬೇಕು, ಏನೇನು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಏನೇನು ಹೆಲ್ತ್ ಕಂಡೀಷನ್ಸ್ ಪ್ರಾಬ್ಲಮ್ಸ್ ಇರೋರು ಯೂಸ್ ಮಾಡಬಾರ್ದು. ತುಂಬ ಜನ ಕೇಳಿದ್ರು, ಒಂದೊಂದನ್ನು ನೋಡೋಣ ಫ್ರೆಂಡ್ಸ್. ಇಲ್ಲಿ ಬಂದರೆ ನವ್ಯ ಜನ್ರೇಷನಲ್ಲಿ ತುಂಬ ಜನ ವೈಗ್ರಾ ಪಿಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಯಾಕಂದರೆ ತುಂಬ ಜನಕ್ಕೂ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ. ಪ್ರಾಪರ್ ಬಾಡಿನಲ್ಲಿ ಹಾರ್ಮೋನ್ಸ್ ಇಲ್ಲ, ಕಡಿಮೆ ಇದೆ ಹಾರ್ಮೋನ್ಸು. ತುಂಬ ಸ್ಟ್ರೆಸ್ಸು, ಟೆನ್ಷನು, ಪ್ರಾಪರ್ ಲೈಫ್ ಸ್ಟೈಲ್ ಇಲ್ಲ. ಹೆಲ್ತ್ ಕಂಡೀಷನ್ಸ್ ಏನೇನೋ ಒಂದೊಂದು ಪ್ರಾಬ್ಲಮ್ಸು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ಈ ಟ್ಯಾಬ್ಲೆಟ್ಸ್ ತಗೋಬೇಡ. ನಾವು ಒಂದೊಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಖಂಡಿತವಾಗ್ಲೂ ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಿ ಫ್ರೆಂಡ್ಸ್. ಫಸ್ಟು ನಾನು ಯಾವ ಹೆಲ್ತ್ ಕಂಡೀಷನ್, ಈ ಹೆಲ್ತ್ ಕಂಡೀಷನ್ ಹೆಲ್ತ್ ಪ್ರಾಬ್ಲಮ್ಸ್ ಇರೋರು ದಯವಿಟ್ಟು ತಗೋಬೇಡ. ಅದು ಒಂದೊಂದಾಗಿ ಹೇಳ್ತೀನಿ, ಇದು ಫಾಲೋ ಮಾಡಿ ಮಸ್ಟ್ ಆ್ಯಂಡ್ ಶುಡ್. ಫಸ್ಟು ಬಂದರೆ ಹಾರ್ಟ್ ಅಟ್ಯಾಕ್ ಫ್ರೆಂಡ್ಸ್. ಈ ಹಾರ್ಟ್ ಅಟ್ಯಾಕು, ಈ ಕೊರೋನರಿ ಹಾರ್ಟ್ ಡಿಸೀಸು, ಆಮೇಲೆ ಈ ಅಲ್ಸರು, ಆಮೇಲೆ ಲೋ ಬಿ ಪಿ, ಆಮೇಲೆ ಹೈ ಬಿ ಪಿ ಇರೋರು, ಆಮೇಲೆ ಪೈರೋನಿ ಡಿಸೀಸ್ ಅಂತಾರೆ ಫ್ರೆಂಡ್ಸ್. ಈ ಸಿಸ್ಟ್ನ ಮೇಲೆ ಈ ಟಿಶ್ಯೂಸ್ ಇರುತ್ತೆ, ಅದರಲ್ಲಿ ಒಂದು ಟ್ಯೂಮರ್ ಥರ ಇರುತ್ತೆ ಫ್ರೆಂಡ್ಸ್. ಅದು ಸ್ಲೈಶಲ್ಲಿ ಪಿಕ್ ಕೊಡ್ತೀನಿ ನೋಡಿ, ಸಿಸ್ಟ್ನ ಸ್ವಲ್ಪ ಬೆಂಡ್ ಇರುತ್ತೆ. ಈ ಥರ ಪರ್ಸನ್ಸ್, ಈ ಪೈರೋನಿ ಡಿಸೀಸ್ ಇದ್ದರೆ ದಯವಿಟ್ಟು ಈ ಟ್ಯಾಬ್ಲೆಟ್ ತಗೋಬೇಡ. ಓಕೆನಾ? ಆಮೇಲೆ ಲಿವರ್ ಡಿಸೀಸ್, ಆಮೇಲೆ ಕಿಡ್ನಿ ಡಿಸೀಸು, ಲಿವರ್ ಡಿಸೀಸ್, ಏನಾದರೂ ಈ ಥರ ಹೆಲ್ತ್ ಇಶ್ಯೂ ಇದ್ದರೆ ದಯವಿಟ್ಟು ತಗೋಬೇಡ. ಹೋಗಿದ್ರೆ ಐಸ್ ರೈನಿಟಿಸ್ ಅಂತಾರೆ ಫ್ರೆಂಡ್ಸ್, ರೈನಿಟಿಸ್ ಪಿಗ್ಮೆಂಟೋಸ್ ಅಂತಾರೆ. ಐಸ್ ಏನಾದರೂ ಕಣ್ಣು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಂಜಕ್ಟಿವಿಟೀಸ್ ಅಂತಾರೆ ಫ್ರೆಂಡ್ಸ್. ಈ ಥರ ರೆಡ್ ಇಶ್ಯೂ ಇರುತ್ತೆ ಒಂದೊಂದು ಟೈಮ್ನಲ್ಲಿ. ಈ ಥರ ಪ್ರಾಬ್ಲಮ್ಸ್ ಇದ್ದರೆ ದಯವಿಟ್ಟು ತಗೋಬೇಡ. ಈಗ ಹೆಲ್ತ್ ಕಂಡೀಷನ್ ಹೇಳಿದಿಲ್ವಾ, ಹೆಲ್ತ್ ಇಶ್ಯೂಸ್, ಹೆಲ್ತ್ ಕಂಡೀಷನ್ ನಲ್ಲಿ ಈ ಪ್ರಾಬ್ಲಮ್ಸ್ ಇದ್ದರೆ ಸರಿ, ಹೆಲ್ತ್ ಕಂಡೀಷನ್ ಇಲ್ಲ ಅಂದರೆ ದಯವಿಟ್ಟು ಈಗ ಹೇಳಿದ್ದೀನಿ ನೋಡಿ, ಇದು ಮಸ್ಟ್ ಆ್ಯಂಡ್ ಶುಡ್ ಫಾಲೋ ಮಾಡಿ ಫ್ರೆಂಡ್ಸ್ ದಯವಿಟ್ಟು. ಲೋಕಲ್ ಡಾಕ್ಟರ್ ಕನ್ಸಲ್ಟ್ ಮಾಡಿ, ವಿತೌಟ್ ಪ್ರಿಸ್ಕ್ರಿಪ್ಷನ್ ದಯವಿಟ್ಟು ತಗೋಬೇಡ. ಓಕೆನಾ? ಹೇಗೆ ತಗೋಬೇಕು ಸರ್, ಡೌಟ್ ಬರ್ಬೋದು. ನಾನು ಲೋಕಲ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದೀನಿ, ಅವರು ಸರಿಯಾಗಿ ಹೇಳಿಲ್ಲ ಸರ್, ಈ ಟ್ಯಾಬ್ಲೆಟ್ ಹೇಗೆ ತಗೋಬೇಕು, ಹೇಗೆ ಯೂಸ್ ಮಾಡೋದು ಹೇಳಿ, ಡೌಟ್ ಇರ್ಬೇಕು ನಿಮಗೂ. ಬಿಫೋರ್ ಫುಡ್ ಫ್ರೆಂಡ್ಸ್, ಊಟ ತಿನ್ನಿ 1 ಅವರ್ 1 ಗಂಟೆ ಮುಂಚೆ ಎಂಟಿ ಸ್ಟಮಕ್, ಏನು ತಿನ್ಬೇಡ್ದು, ಎಂಟಿ ಸ್ಟಮಕ್ನಲ್ಲಿ ತಗೋಬೋದು. ವಾರ್ಮ್ ವಾಟರ್ನಲ್ಲಿ ತಗೊಳ್ಳಿ. ಓಕೆ ಸರ್, ನಾನು ಊಟ ತಿಂದಿದ್ದೀನಿ, ಏನು ಮಾಡೋದು, ನಿಮ್ಗೆ ಡೌಟ್ ಬರಬೇಕು. ಊಟ ಆದಮೇಲೆ ಒಂದು 2-3 ಅವರ್ಸ್ ಬಿಟ್ಟು ಟ್ಯಾಬ್ಲೆಟ್ ತಗೊಳ್ಳಿ. ತಗೊಂಡ ಮೇಲೆ ಇದರ ರೆಸಿಸ್ಟೆಂಟ್ ಪವರ್ ಒಂದು 4 to 5, 6 ಅವರ್ಸ್ ಇರುತ್ತೆ ಫ್ರೆಂಡ್ಸ್. ಮೂಡ್ ಇರುತ್ತೆ, ನೀವು ಇಂಟರ್ಕೋರ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಟ್ಯಾಬ್ಲೆಟ್ ತಗೊಂಡು ಫೋರ್ಸ್ವಾಗಿ ಸೆಕ್ಸ್ ಮಾಡೋದು, ಇಂಟರ್ಕೋರ್ಸ್ ಮಾಡೋದು ದಯವಿಟ್ಟು ಈ ಥರ ಮಾಡಬೇಡದು. ಓಕೆನಾ? ಆಮೇಲೆ ಈ ಗ್ರೇಪ್ ಜ್ಯೂಸ್ ಅಂತಾರಲ್ವ, ಗ್ರೇಪ್ ಜ್ಯೂಸ್ನಲ್ಲಿ ದಯವಿಟ್ಟು ಈ ಟ್ಯಾಬ್ಲೆಟ್ ತಗೋಬೇಡ, ನಾರ್ಮಲ್ ವಾರ್ಮ್ ವಾಟರ್ನಲ್ಲಿ ತಗೊಳ್ಳಿ. ಹೋಗಿದ್ರೆ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಸರ್, ಡೌಟ್ಗೋರು ಇರ್ಬೇಕು ನಿಮಗೂ. ಖಂಡಿತವಾಗಲೂ ಲೈಟ್ವಾಗಿ ಸೈಡ್ ಎಫೆಕ್ಟ್ಸ್ ಇರುತ್ತೆ ಫ್ರೆಂಡ್ಸ್. ಗಿಡಿನೆಸ್ಸು, ಆಮೇಲೆ ಹೆಡ್ಏಕ್ ಲೈಟು, ಸ್ಟಮಕ್ ಇರಿಟೇಷನು, ಬಾಡಿ ಟೈರ್ಡ್ನೆಸ್ ಇರೋದು, ಸುಸ್ತಿರೋದು, ಈ ಥರ ಸಮ್ ಸೈಡ್ ಎಫೆಕ್ಟ್ಸ್ ಇರುತ್ತೆ ಫ್ರೆಂಡ್ಸ್. ಓಕೆನಾ? ಇನ್ನೊಂದು ಹೇಳೋದು ನಾನು, ದಯವಿಟ್ಟು ಯೂತ್ ಜನ್ರೇಷನ್ ಒಂದು 25-30 ಒಳಗಡೆ, 35 ಒಳಗಡೆ, ಈ ಏಜ್ ಇರೋರು ದಯವಿಟ್ಟು ಈ ಟ್ಯಾಬ್ಲೆಟ್ ತಗೋಬೇಡ ಫ್ರೆಂಡ್ಸ್. ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿ ಲೋ mg ಟ್ರೈ ಮಾಡ್ತಾರೆ. ಅದು ಆಮೇಲೆ ಆ ಡೋಸ್ ಇನ್ಕ್ರೀಸ್ ಆಗೋಕ್ಕೆ ಚಾನ್ಸ್ ಇದೆ. ಡೋಸ್ ಹೈ ತಗೊಂಡ್ರೆ ಎರೆಕ್ಷನ್ ಬರುತ್ತೆ ಫ್ರೆಂಡ್ಸ್, ಸಿಸ್ಟ್ನ ಸ್ಟ್ರಾಂಗ್ ಆಗುತ್ತೆ, ಇಲ್ಲಾಂದರೆ ಸ್ಟ್ರಾಂಗ್ ಆಗಲ್ಲ. ಓಕೆನಾ? ಯೂತ್
ಲೋ ಏಜ್ ಅಂದರೆ 25, 23, 25, 26, 27, 28 ಸೊ ಈ ಥರ ಏಜ್ ಅವರು ದಯವಿಟ್ಟು ತಗೋಬೇಡ. ಏಜ್ 40, 45 ಪ್ಲಸ್, 50 ಪ್ಲಸ್, 60 ಪ್ಲಸ್ ಇದ್ದರೆ ಸೊ ಈ ಏಜ್ನಲ್ಲಿ ಎರೆಕ್ಷನ್ ಇಲ್ಲ ಅಂದರೆ ತಗೊಳ್ಳಿ. ಬಟ್ ಅದು ಹೆಲ್ತ್ ಕಂಡೀಷನ್ ಆರಾಮಾಗಿರಬೇಕು. ಓಕೆನಾ? ಸೊ ಈ ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ವಿತೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ಲೋಕಲ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಒನ್ ಟೈಮ್ ಹೆಲ್ತ್ ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ಯೂಸ್ ಮಾಡಿ. ಸೊ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ, ಓಕೆ ಪರ್ಫೆಕ್ಟ್ ಅಂದರೆ ತಗೊಳ್ಳಿ, ಏನಾಗಲ್ಲ. ಓಕೆನಾ? ಸೊ ಹೀಗೆ ತಗೊಳ್ಳಿ. ಸೊ ಈಗ ಹೇಳಿದ್ದಿಲ್ಲ, ಸೊ ಹೇಗೆ ತಗೋಬೇಕಂತ ಇನ್ನೂ ಏನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಓಕೆನಾ? ಸೊ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ ಅರ್ಥ ಇದನ್ನು ನೆನೆಸ್ಕೊತಾ ಇದ್ದೀನಿ. ಮತ್ತು ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಕಡೆ ಬಂದುಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.